ಹರೇ ರಾಮ. ಅಭಿರುಚಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ರಂಗೋಲಿಯ ಮಹತ್ವ, ಆಧ್ಯಾತ್ಮಿಕವಾಗಿ ರಂಗೋಲಿಯೇ ತುಂಬಾ ಮಹತ್ವವಾದದ್ದು ಅಂತ ನಾನು ಹೇಳಿದ್ದೀನಿ. ಆ ಒಂದು ಮಹತ್ವವಾದ ಮನೆಗೆ ಲಕ್ಷಣವನ್ನ ಹಾಗೂ ಶೋಭೆಯನ್ನು ಕೊಡುವಂತಹ ರಂಗೋಲಿಯನ್ನ ದೇವ್ರ ಮುಂದೆ ಹಾಕುವ ರಂಗೋಲಿ ಡಿಸೈನ್ಗಳನ್ನ ನಾವಿವತ್ತು ನೋಡೋಣ. ದೇವ್ರ ಮುಂದೆ, ದೇವರ ಕೋಣೆನಲ್ಲಿ ದೇವರ ಪೂಜೆ ಮಾಡುವಾಗ ನಾವು ಅಥವಾ ಕಲಶ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತೀವಲ್ವಾ, ಅವಾಗೆಲ್ಲ ಹಾಕುವಂತಹ ಒಂದಿಷ್ಟು ಆಧ್ಯಾತ್ಮಿಕವಾದ ರಂಗೋಲಿ ಡಿಸೈನ್ಗಳು. ಆಧ್ಯಾತ್ಮಿಕವಾಗಿದ್ದು ಅಂದ್ರೆ ಧನಾತ್ಮಕ ಶಕ್ತಿಯನ್ನ, ದೇವರನ್ನ ಆಕರ್ಷಣೆ ಮಾಡುವಂತ, ಸ್ವಾಗತ ಮಾಡುವಂತಹ ಒಂದಿಷ್ಟು ರಂಗೋಲಿ ಡಿಸೈನ್ಗಳನ್ನ ಚಿಕ್ಕದು, ತುಂಬಾ ಸಿಂಪಲ್ ಆಗಿರೋಂಥದ್ದು, ಎಲ್ಲರೂ ಕೂಡ ಇವಾಗ ಹಾಕೊಳ್ಳೋ ಅಂತ ರಂಗೋಲಿನ ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಗ ದೊಡ್ಡದಾದ ರಂಗೋಲಿ ಹಾಕೊಳ್ಳೋಕೆ ದೇವ್ರ ಕೋಣೆನಲ್ಲಿ ಜಾಗ ಇರಲ್ಲ. ಯಾಕೆಂದ್ರೆ ದೇವ್ರ ಕೋಣೆನಲ್ಲಿ ನಾವು ಪೂಜೆ ಮಾಡ್ತೀವಿ, ಮೂರ್ತಿಯನ್ನ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ಬೇಕಾಗುತ್ತೆ. ಆಮೇಲೆ ಪೂಜೆಗೆ ಬೇಕಾದ ಸಲಕರಣೆಗಳನ್ನೆಲ್ಲ ಇಟ್ಕೋತೀವಲ್ವಾ, ಹಾಗಾಗಿ ದೇವ್ರ ಮುಂದೆ ನಾವು ದೊಡ್ಡದಾದ ರಂಗೋಲಿ ಹಾಕೊಳಕ್ ಬರಲ್ಲ, ಚಿಕ್ಕದಾದ ರಂಗೋಲಿನೇ ಹಾಕೊಳ್ಬೇಕು. ಚಿಕ್ಕದಾಗಿದ್ರೂ ಕೂಡ ಅದು ಅರ್ಥಪೂರ್ಣವಾಗಿ ಮತ್ತು ಸಕಾರಾತ್ಮಕವಾದ ಶಕ್ತಿಯನ್ನು ಸೆಳೆಯುವಂತಹ ರಂಗೋಲಿಗಳು, ಡಿಸೈನ್ಗಳು ಆಗಿರಬೇಕು. ಅದು ಯಾವ್ಯಾವುದು, ಒಂದಿಷ್ಟು ಡಿಸೈನ್ಗಳನ್ನ ನಾನೀಗ ತೋರಿಸ್ಕೊಡ್ತೀನಿ, ನೋಡೋಣ ಅಲ್ವಾ. ದೇವರ ಮುಂದೆ ಹಾಕುವ ರಂಗೋಲಿಗಳಲ್ಲಿ ನಾವು ದೇವರ ನಾಮಾವಳಿಗಳನ್ನ ಬರ್ಕೊಳ್ಬಹುದು. ಕಲಿಯುಗದಲ್ಲಿ ದೇವರು ನಾಮಸ್ಮರಣೆಗೆ ಒಲಿತಾನಂತೆ. ಹಿಂದೆಲ್ಲ ಅಂದ್ರೆ ಹಿಂದೆ ಯುಗಗಳಲ್ಲಿ ದೇವರು ಹೋಮ ಹವನಗಳು ಯಜ್ಞಾದಿಗಳನ್ನ ಮಾಡ್ಬೇಕಿತ್ತು. ಆದ್ರೆ ಕಲಿಯುಗದಲ್ಲಿ ಅದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅಂತ ನಾಮಸ್ಮರಣೆಗೆ ನಾನು ಒಲಿತೀನಿ ಅಂತ ಹೇಳಿದಾನೆ ದೇವರು. ಹಾಗಾಗಿ ನಾವು ಜಪ ತಪಗಳನ್ನೆಲ್ಲ ಮಾಡ್ತೀವಿ, ಹಾಗೂ ಲಿಖಿತ ಜಪಗಳನ್ನೆಲ್ಲ, ಬುಕ್ಗಳೆಲ್ಲ ಬರಿತೀವಿ, ಹಾಗೂ ಜಪಯಜ್ಞಗಳಲ್ಲಿ ಕೂಡ ಭಾಗವಹಿಸ್ತೀವಲ್ವಾ. ಹಾಗಾಗಿ ನಾವು ದೇವ್ರ ಮುಂದೆ ದಿನ ಒಂದೊಂದು ನಾಮಾವಳಿಗಳನ್ನು ಬರೆಯೋದ್ರಿಂದ ಲಿಖಿತ ಜಪ ಕೂಡ ಆಗುತ್ತೆ. ನೋಡಿ, ಶ್ರೀಕಾರ ಹಾಕೊಂಡು, ಶ್ರೀ ಅಂದ್ರೆ ಲಕ್ಷ್ಮಿ ಸಮೃದ್ಧಿಯ ಸಂಕೇತ. ಶ್ರೀಕಾರ ಹಾಕೊಂಡು ಅದ್ರ ಮುಂದೆ ನೀವು ದಿನ ಒಂದೊಂದು ದೇವರ ನಾಮಾವಳಿಗಳನ್ನ ಬರ್ಕೊಳ್ಬಹುದು. ನಾನೀಗ ಶ್ರೀ ಗಣೇಶಾಯ ನಮಃ ಅಂತ ಬರ್ಕೋತೀನಿ. ಶ್ರೀ ಗಣೇಶಾಯ ನಮಃ ಅಂತ ಬರ್ತೀನಿ. ಹೀಗೆ ದಿನ ಒಂದೊಂದು ದೇವರ ನಾಮಾವಳಿಗಳನ್ನ ಬರ್ಕೊಳ್ಬಹುದು, ಇಲ್ಲ ನಮ್ಮ ಇಷ್ಟ ದೇವರ ನಾಮಗಳನ್ನ ಬರ್ಕೊಳ್ಬಹುದು. ಈಗ ನಾನು ಮೊದಲಿಗೆ ನಿರ್ವಿಘ್ನದಾಯಕನಾದ ಗಣಪತಿಯ ಮುಂದೆ ಹಾಕುವಂತ, ಸೋಮವಾರ ಹಾಕೋಬಹುದು. ನಮ್ಮ ವಾರ ಶುರುವಾಗೋದು ಸೋಮವಾರದಿಂದ, ಎಲ್ಲ ದಿನಗಳು ಸೋಮವಾರದಿಂದ ಹಾಕೊಳ್ಳೋಣ. ಈಗ ಗಣಪತಿ ಮಂಡಲ ಅಂದ್ರೆ ಗಣಪತಿ ಮುಂದೆ ಹಾಕುವಂತ ರಂಗೋಲಿನ ನಾನು ಗಣಪತಿ ಮಂಡಲವನ್ನ ತೋರಿಸ್ತೀನಿ. ಇದು ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರದಂತೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಹಾಕುವಂತಹ ರಂಗೋಲಿ. ಇದಕ್ಕೆ ನಾವು ಗಣಪತಿ ಮಂಡಲ ಅಂತ ಕರಿತೀವಿ. ಈ ರೀತಿ ಅದಕ್ಕೆ ಅರಿಶಿನ ಕುಂಕುಮವನ್ನ ಹಾಕೊಳ್ಳೋದು. ಹೀಗೆ ಇದು ಗಣಪತಿ
ಮಂಡಲ. ಇವಾಗ ನಾನು ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸ್ತಾ ಇದ್ದೀನಿ. ಇದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅತ್ಯಂತ ಪವಿತ್ರವಾದ ಒಂದು ಸಂಕೇತ. ನೋಡಿ, ಇದು ಶಾಂತಿ ಮತ್ತು ಸಮೃದ್ಧಿಯನ್ನ ತಂದುಕೊಡುತ್ತೆ ಹಾಗೂ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರದಂತೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಮನೆಯ ಮುಂಬಾಗಿಲಿನಲ್ಲಿ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ನಾವು ಹಾಕಿರ್ತೀವಿ. ಈ ರೀತಿ ಸ್ವಸ್ತಿಕ್ ಚಿಹ್ನೆ ಕೂಡ ಹಾಕೋಬಹುದು. ಈಗ ಓಂಕಾರವನ್ನ ಬಿಡಿಸ್ಕೊಳ್ಳೋಣ. ಓಂಕಾರ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ತುಂಬಾ ಮುಖ್ಯವಾದ ಒಂದು ಪವಿತ್ರವಾದ ಒಂದು ಸ್ಥಾನವನ್ನ ಹೊಂದಿದೆ. ಎಲ್ಲ ದೇವರ ನಾಮಸ್ಮರಣೆಗಳು ಕೂಡ ಹಾಗೂ ವೇದ ಮಂತ್ರಗಳು ಕೂಡ ಓಂಕಾರದಿಂದನೇ ಪ್ರಾರಂಭ ಆಗೋದು. ಆ ಒಂದು ಓಂಕಾರವನ್ನ ನಾವು ದೇವ್ರ ಮುಂದೆ ಹಾಕೋ ರಂಗೋಲಿನಲ್ಲಿ ಹಾಕಿದಾಗ ತುಂಬಾ ಶ್ರೇಷ್ಠವಾದದ್ದು. ಈಗ ನಾವು ಲಕ್ಷ್ಮೀ ಪಾದವನ್ನ ಬಿಡಿಸ್ಕೊಳ್ಳೋಣ. ಇದು ಮಂಗಳವಾರ ಹಾಗೂ ಶುಕ್ರವಾರ ದಿನಗಳಲ್ಲಿ ದೇವರ ಮುಂದೆ ಹಾಕೋಕೆ ಶ್ರೇಷ್ಠವಾದ ರಂಗೋಲಿ. ಲಕ್ಷ್ಮಿಯ ಒಂದು ಸ್ವಾಗತ ಹಾಗೂ ಲಕ್ಷ್ಮಿಯ ಒಂದು ಆಗಮನದ ಸೂಚಕವಾಗಿ ಈ ರಂಗೋಲಿನ ನಾವು ಹಾಕೊಳ್ಳೋದು. ಈ ರೀತಿ ಹಾಕೊಳ್ಳೋದು. ಲಕ್ಷ್ಮಿ ಅಂತಂದ್ರೆ ಬರೀ ಹಣ ಒಂದೇ ಅಂತಲ್ಲ, ಆರೋಗ್ಯವು ಕೂಡ ಸಂಪತ್ತೆ. ಇವತ್ತಿನ ದಿನಗಳಲ್ಲಿ ಆರೋಗ್ಯ ತುಂಬಾ ಮುಖ್ಯವಾದ ಸಂಪತ್ತು. ಜ್ಞಾನ ಎಲ್ಲ ಒಂದು ಸಂಪತ್ತಿನ ಸೂಚಕವಾಗಿ ಈ ಒಂದು ಲಕ್ಷ್ಮೀ ಪಾದವನ್ನ ನಾವು ಹಾಕೊಳ್ತೀವಿ. ಈಗ ಸುದರ್ಶನ ಚಕ್ರವನ್ನ ಬಿಡಿಸೋಣ. ಈ ರೀತಿ ಚಕ್ರವನ್ನ, ಸುದರ್ಶನ ಚಕ್ರ ಇದು. ಈ ಸುದರ್ಶನ ಚಕ್ರವನ್ನ ನಾವು ಅದರ ಹೆಸರಿಗೆ ತಕ್ಕಂತೆ ಅದು ದುಷ್ಟ ಶಕ್ತಿಯನ್ನ ನಾಶ ಮಾಡುತ್ತೆ. ಈಗ ಮನೆಗೆ ದೃಷ್ಟಿ ಅಥವಾ ಕಣ್ಣು ಬಿದ್ದಿದೆ, ಕಣ್ಣಾಗಿದೆ ಅಂತ ಎಲ್ಲ ಹೇಳ್ತೀವಲ್ವಾ, ಆ ದೋಷಗಳನ್ನೆಲ್ಲ ಇದು ನಿವಾರಣೆ ಮಾಡುತ್ತೆ. ಇದು ಕೂಡ ದೇವರ ಮುಂದೆ ಹಾಕೊಡುವ ಒಂದು ಶ್ರೇಷ್ಠವಾದ ರಂಗೋಲಿ. ನೋಡಿ, ಎಷ್ಟು ಬೇಗ ಹಾಕೋಬಹುದು ಸುದರ್ಶನ ಚಕ್ರ ಇದು. ಈಗ ನಾವು ಹಾಕೋತಾ ಇರೋ ರಂಗೋಲಿ ಶಂಖ. ಶಂಖ ನಾದ ಇಲ್ಲದೆ ಯಾವುದೇ ಪೂಜೆಗಳು ಆಗೋದಿಲ್ಲ. ನಾವು ಪೂಜಾ ಸಮಯದಲ್ಲಿ ಶಂಖನಾದವನ್ನ ಮಾಡ್ತೀವಲ್ವಾ, ಇದು ದುಷ್ಟ ಶಕ್ತಿಯನ್ನ ಅದರ ಶಬ್ದಗಳ ತರಂಗಗಳಿಂದನೇ ದೂರ ಮಾಡುತ್ತೆ ಶಂಖನಾದ. ಈಗ ದೇವರಿದ್ದ ಹಾಗೆ ಭೂತ ಪ್ರೇತಾದಿಗಳು ಕೂಡ ಇದಾವಲ್ವಾ, ಅವುಗಳಿಗೆ ಈ ಶಂಖನಾದ ಆಗಿ ಬರೋದಿಲ್ಲ. ಇದರ ತರಂಗಗಳಿಂದ ಅವು ದೂರ ಹೊರಟೋಗ್ತವೆ. ಆ ಒಂದು ಸಂಕೇತವಾಗಿರುವ ಇದರ ಶಂಖದ ಚಿತ್ರವನ್ನ ನಾನೀಗ ಬಿಡಿಸಿದ್ದೀನಿ. ನೋಡಿ, ಈಗ ಅಷ್ಟದಳ ಪದ್ಮವನ್ನ ಬಿಡಿಸ್ಕೋತಾ ಇದೀವಿ.
ಇದು ಅಷ್ಟ ಲಕ್ಷ್ಮಿಯರ ಸಂಕೇತವನ್ನು ಸೂಚಿಸುತ್ತೆ. ಶುಕ್ರವಾರ ಹಾಗೂ ಮಂಗಳವಾರ ದಿನಗಳಲ್ಲಿ ಇದನ್ನ ಲಕ್ಷ್ಮೀ ಪೂಜೆಗಳಲ್ಲೆಲ್ಲ ಹಾಕ್ಕೋಬಹುದು. ಇದು ಅಷ್ಟದಳ ಪದ್ಮ ನೋಡಿ, ಲೆಕ್ಕ ಮಾಡಿಕೊಂಡ್ರೆ 8 ಎಸಳು ಇದೆ ಇದರಲ್ಲಿ. ಅಷ್ಟದಳ ಪದ್ಮವನ್ನ ನಾವು ಬಿಡಿಸಿದ್ದೀವಿ. ಈಗ ನಾವು ಬಿಡಿಸ್ತಾ ಇರುವ ರಂಗೋಲಿ ಗದೆ ಅಂತಂದ್ರೆ ಇದನ್ನ ನಾವು ಧೈರ್ಯ ಹಾಗೂ ರಕ್ಷಣೆಯ ಒಂದು ಸಂಕೇತವಾಗಿ ನಾವು ಇದನ್ನ ಈ ರಂಗೋಲಿಯನ್ನ ಬಿಡಿಸ್ಕೊಳ್ಳೋದು. ಇದು ಗದೆ. ಈ ರಂಗೋಲಿಯನ್ನ ನಾವು ಶನಿವಾರ ಆಂಜನೇಯನ ವಾರ ಅಂತ ಹೇಳ್ತೀವಲ್ವಾ, ಶನಿವಾರ ದಿನಗಳಲ್ಲಿ ಹಾಕ್ಕೋಬಹುದು. ಈಗ ಚಿಕ್ಕ ಮಕ್ಕಳಿಗೆಲ್ಲ ಸಣ್ಣವರಿದ್ದಾವಾಗ ನಾವು ಆಂಜನೇಯನ ಸ್ತೋತ್ರಗಳನ್ನೆಲ್ಲ ಹೇಳ್ತೀವಿ, ಹಾಗೂ ರಾತ್ರಿ ಮಲಗುವಾಗ ಆಂಜನೇಯ ಸ್ತೋತ್ರಗಳನ್ನೆಲ್ಲ ಹೇಳ್ತೀವಲ್ವಾ. ಇದು ಧೈರ್ಯ, ನಮಗೆ ಧೈರ್ಯವನ್ನು ತಂದು ಕೊಡುವಂತ ಒಂದು ರಂಗೋಲಿ ನಾವು ದೇವ್ರ ಮುಂದೆ ಹಾಕ್ತೀವಿ. ಅದು ನಮಗೂ ಕೂಡ ಒಂದು ಸಕಾರಾತ್ಮಕ ಸ್ಥೈರ್ಯವನ್ನ ತಂದು ಕೊಡುತ್ತೆ. ನಾವಿವತ್ತು ಪೂಜೆ ಮಾಡ್ಕೊಂಡಿದೀವಿ, ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತೆಲ್ಲ ಇದು ಕದಾ ರಂಗೋಲಿ. ಈಗ ನಾವು ಬಿಡಿಸ್ಕೊತಾ ಇರೋ ರಂಗೋಲಿ ಸೂರ್ಯ. ಇದು ಭಾನುವಾರ ದಿನ ನಾವು ಬಿಡಿಸ್ಕೊಳ್ಬಹುದಾದಂತ ರಂಗೋಲಿ. ಸೂರ್ಯ ಅಂದ್ರೆ ಜಗತ್ತಿಗೆ ಬೆಳಕನ್ನ ಕೊಡುವಂತಹ ದೇವರು. ನೋಡಿ, ಸೂರ್ಯ ರಂಗೋಲಿ. ಈಗ ನಾವು ಬಿಡಿಸ್ತಾ ಇರೋ ರಂಗೋಲಿ ಪುಷ್ಯ ಅಂತ. ಸಾಮಾನ್ಯವಾಗಿ ಎಲ್ಲ ಮಾತೆಯರು ಈ ರಂಗೋಲಿಯನ್ನ ಬಿಡಿಸ್ತೀವಿ. ಇದು ಅಜ್ಞಾನವನ್ನ ತೊಲಗಿಸಿ ಜ್ಞಾನವನ್ನ ತಂದುಕೊಡುವಂತಹ ಒಂದು ರಂಗೋಲಿ. ನೋಡಿ, ಎಲ್ಲ ರಂಗೋಲಿಗೂ ಎಷ್ಟೊಂದು ಅರ್ಥಗಳಿದೆ. ಆ ಅರ್ಥಗಳನ್ನೆಲ್ಲ ತಿಳ್ಕೊಂಡು ಹಾಕಿದಾಗ ನಮಗೆ ಆ ರಂಗೋಲಿಯ ಮಹತ್ವಗಳು ಗೊತ್ತಾಗುತ್ತೆ, ಹಾಗೂ ಬೇರೆಯವರಿಗೆ ರಂಗೋಲಿ ಹಾಕಿ ಅಂತ ಹೇಳುವಾಗ ಅದರ ಮಹತ್ವವನ್ನ ತಿಳಿಸ್ಕೊಡೋಕೆ ಕೂಡ ಆಗುತ್ತೆ. ಇದು ಪುಷ್ಯರ. ಈಗ ಬಿಡಿಸ್ತಾ ಇರೋದು ರಂಗೋಲಿ ಧ್ವಜದ ರಂಗೋಲಿ. ಇದು ವಿಕ್ಟರಿ, ಜಯವನ್ನ ಸೂಚಿಸುತ್ತೆ. ಧ್ವಜದ ರಂಗೋಲಿ ನಾನು ಈಗ ಬಿಡಿಸಿರೋದು. ನೋಡಿ, ನಾವು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀವಿ ಅಂತಿದ್ದಾಗ ಆ ದಿನ ದೇವರ ಮುಂದೆ ಈ ರಂಗೋಲಿಯನ್ನ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ನಮಗೆ ಜಯ ಸಿಗುತ್ತೆ. ಯಾವುದೋ ಈಗ ರಿಸಲ್ಟ್ ನೋಡಕ್ ಹೋಗಿರ್ತೀವಿ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿರ್ತೀವಿ, ಅಲ್ಲಿ ನಮಗೆ ಜಯ ಸಿಗಲಿ ಅಂತಿದ್ದಾಗ ನಾವು ಈ ರಂಗೋಲಿಯನ್ನು ಹಾಕ್ಕೊಂಡ್ರೆ ನಮಗೆ ಅದು ಒಂದು ಸಕಾರಾತ್ಮಕವಾದ ಶಕ್ತಿ ಹಾಗೂ ಆತ್ಮವಿಶ್ವಾಸವನ್ನ ನಮಗೆ ಕೊಡುತ್ತೆ. ನೋಡಿದ್ರಲ್ವಾ ಎಷ್ಟೊತ್ತವರೆಗೂ ಎಷ್ಟೊಂದು ದೇವರ ಕೋಣೆನಲ್ಲಿ ದೇವ್ರ ಮುಂದೆ ಹಾಕೊಳ್ಳೋ ಅಂತ ರಂಗೋಲಿಗಳು, ಆಧ್ಯಾತ್ಮವಾದ ಅರ್ಥಪೂರ್ಣವಾದ ರಂಗೋಲಿ ಡಿಸೈನ್ಗಳನ್ನ ನಾವೀಗ ನೋಡಿದ್ವಿ. ನೋಡಿ ಎಷ್ಟೊಂದಿದೆ, ದಿನ ಒಂದೊಂದು
ನೀವು ಕೂಡ ಹಾಕೋಬೋದಲ್ವಾ. ಚಿಕ್ಕ ಚಿಕ್ಕದಾದ ರಂಗೋಲಿಗಳು. ಸಮಯ ಇಲ್ಲ, ಬಿಡುವಿಲ್ಲ ಅನ್ನೋರು ಕೂಡ ದೇವ್ರ ಮುಂದಿನ ಒರೆಸ್ಲೇಬೇಕು, ರಂಗೋಲಿ ಹಾಕ್ಲೇಬೇಕು. ಯಾವುದೇ ಸ್ಟಿಕ್ಕರು ಅಥವಾ ಪೇಂಟಿಂದ ಎಲ್ಲ ಮಾಡಿದ್ರು ಕೂಡ ಒಂದು ಸಣ್ಣ ರಂಗೋಲಿ ಆದ್ರೂ ನಾವು ನಿತ್ಯ ಹಾಕೊಳ್ಳೇಬೇಕು. ಅದಕ್ಕೆಲ್ಲ ನಾವು ಈ ರಂಗೋಲಿಗಳನ್ನ ಹಾಕೋಬಹುದು. ಚೆನ್ನಾಗಿ ನೋಡ್ಕೊಂಡು ಹಾಕಿ. ಇಷ್ಟೊತ್ತವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.